ಹೆಲೋ ಎಲ್ಲರಿಗೂ ನಮಸ್ತೆ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಮೋಷನಿಂದ ಹೊರಟು ನಮ್ಮ ಅಕ್ಕ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಇದು ನಮ್ಮ ಅಕ್ಕ ಮನೆ, ಅವರು ನಮ್ಮ ಅಕ್ಕ ಸಿಲಿಂಡರ್ ಬಂದಿತ್ತು, ಸೊ ಹಾಗಾಗಿ ಸಿಲಿಂಡರ್ನ ತಗೋತಾ ಇದ್ದಾರೆ. ಸೊ ನಾನು ಅಕ್ಕ ಮತ್ತು ಅಕ್ಕನ ಅತ್ತೆ ಇವರು ಆ್ಯಂಡ್ ಅವಳು ಅಕ್ಕನ ಮಗಳು ಹನಿ ಅಂತ ಇಷ್ಟು ಜನ ಹೊರಟಿದ್ದು. ಆ್ಯಕ್ಚುಲಿ ಹಾಸನ್ಗೆ ಹೋಗೋಣ ಅಂತಲೇ ಪ್ಲಾನ್ ಇದ್ದಿತ್ತು, ಬಟ್ ಇನ್ನೂ ಟೈಮ್ ಇತ್ತು ಹಾಸನ ಹೋಗೋದಕ್ಕೆ. ಹಾಗಾಗಿ ಮೈಸೂರಿಗೆ ಹೋಗಿ ಗೌಡ್ಗೆರೆ ಟೆಂಪಲ್ನ ನೋಡ್ಕೊಂಬರೋಣ ಅಂತ ಮೈಸೂರಿಗೆ ಹೊರಟಿದ್ವಿ. ಸೊ ಊಟ ಟೈಮ್ ಆಗಿತ್ತು, ಆಲ್ಮೋಸ್ಟು 4 o'clock ಆಗಿತ್ತು. ಹಂಗಾಗಿ ಇಲ್ಲಿ ಕದಂಬದಲ್ಲಿ ಸ್ಟಾಪ್ ಕೊಟ್ಟಿದ್ವಿ. ಅವರು ಚಿಪ್ಸ್ನ ಕೊಟ್ಟಿದ್ದರು ಟ್ರಯಲ್ಗೆ, ತಿಂದ್ಬಿಟ್ಟು ಬೇಕಂದರೆ ತೊಗೊಳ್ಳಿ ಅಂತ. ಸೊ ಇಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸಿಹಿ ಅನ್ವಿನ ಬಿಟ್ಟು ಬರ್ತಾನೆ ಇರಲಿಲ್ಲ. ಅಕ್ಕ ಅಕ್ಕ ಅಂದ್ಕೊಂಡು ಅವಳ ಜೊತೆನೇ ಆಟಾಡ್ತಾ ಇದ್ಲು. ಆ್ಯಂಡ್ ಇಲ್ಲಿ ಪುಟಾಣಿ ಕ್ಯಾಟ್ಸ್ ಇತ್ತು, ಅದ್ರ ಜೊತೆ ಇಬ್ಬರು ಆಟಾಡ್ಕೊಳ್ತಾ ಇದ್ರು. ಕೆಲಸ ಇವ್ರು ಡ್ರೈವರ್. ಆ್ಯಂಡ್ ಇವಾಗ ಊಟ ಆಯಿತು, ಕದಂಬದಲ್ಲಿ ನಿಲ್ಲಿಸಿದ್ವಿ. ಚೆನ್ನಾಗಿತ್ತು ಊಟ ಎಲ್ಲ. ಸೊ ಇವಾಗ ನಾವು ಆ್ಯಕ್ಚುಲಿ ಹಾಸನ್ಗೆ ಹೋಗ್ತಾ ಇದ್ವಿ. ಪ್ಲಾನ್ ಚೇಂಜ್ ಆಗಿ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ. ನೀವು ಬನ್ನಿ ಅಕ್ಕ, ನಾನು ಆಂಡ್ರಾಯ್ಡ್ ಕನೆಕ್ಟ್ ಮಾಡ್ಕೊಂತೀನಿ. ನೈಟ್ ಲೈಟ್ ಬರುತ್ತಲ್ವ ಮಕ್ಕಳ. ಗೌಡ್ಗೆರೆಗೆ ನಾವು ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಅಂದ್ರೆ ಅದೇ ಇಲ್ಲಿ 30 ಬಂದ್ಮೇಲೆ ಕೊಡ್ತೀವಿ ಅಂತ ಸೊ ಪಾರ್ಕಿಂಗ್ ಇಲ್ಲೂ ಮಾಡ್ಬೋದು, ಬಟ್ ಅಲ್ಲಿ ಮುಂಚೆನೇ ಅಡ್ಡ ಹಾಕೊಂಡ್ರು ನಮಗೆ ಕಾಸು ಕೊಡೋಕ್ಕೆ. ಚಿಕ್ಕ ಮಕ್ಕಳು ಸಾಲೆ ಕೊಟ್ಬಿಟ್ಟು ಬಂದ್ವಿ. ಅಕ್ಕ ಹಾಯ್ ಬಿಟ್ಟು ಅಲ್ಲಾಡ್ತಾ ಇಲ್ಲ ಅವಳು ಇವಾಗ. ಸಿಹಿ ಸಿಹಿ ವೆಯ್ಟ್ ವೆಯ್ಟ್. ಆ್ಯಕ್ಚುಲಿ ಗೌಡ್ಗೆರೆ ಟೆಂಪಲ್ಗೆ ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೊತಾ ಇದ್ದೆ. ತುಂಬ ಜನ ಹೇಳಿದರು ಇಲ್ಲಿ ಈ ಥರ ತೆಂಗಿನಕಾಯಿನ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ. ಸೊ ಹಾಗಾಗಿ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ, ಬಟ್ ಟೈಮ್ ಕೂಡ ಬಂದಿರಲಿಲ್ಲ. ಸೊ ಇವಾಗ ಹಾಗೆಯೇ ಪ್ಲ್ಯಾನ್ ಮಾಡೋ ಟ್ರಿಪ್ಗಳು ವರ್ಕ್ ಆಗೋಲ್ಲ. ಸೊ ಪ್ಲ್ಯಾನ್ ಮಾಡದೆ ಯಾವ್ದು ಹೋಗ್ತೀವಿ ಅದು ನೆರವೇರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಹೋಗಿದ್ವಿ. ಇಲ್ಲೆಲ್ಲ ನೋಡಿ ಎಷ್ಟು ತೆಂಗಿನಕಾಯಿನ ಕಟ್ಟಿದ್ದಾರೆ ಅಂತ. ನಾವು ಟೆಂಪಲ್ ರೀಚ್ ಆದಾಗ ಆಲ್ಮೋಸ್ಟು 4:35 ಆಗಿತ್ತು ಅಂದ್ಕೊತೀನಿ. ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ ಗಾಡ್ ನಾನು ವಿಡಿಯೋಸ್ ಎಲ್ಲ ನೋಡಿ ತುಂಬಾ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ನೋಡಿದ್ರೆ ಜನನೇ ಇರಲಿಲ್ಲ. ಇಲ್ಲಿ ಸ್ವಲ್ಪ ಜನ ಇದ್ದರು ಅಷ್ಟೇ. ಅಂದರೆ ಅಲ್ಲೇನು ಕಾಣಿಸ್ತಿದ್ದಾರಲ್ಲ ಅಷ್ಟು ಜನ ಇದ್ದರು. ಅದು ಒಳಗಡೆನೇ ಟೆಂಪಲ್ ಇದ್ದಿದ್ದು. ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪಕ್ಕದಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ, ವೆರಿ ಫೇಮಸ್, ದೊಡ್ಡ ಸ್ಟ್ಯಾಚ್ಯೂ ಇದೆ. ಸೊ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ 2 ಕಣ್ಣು ಸಾಲದು ಆ ಥರ ಇದೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕಲ್ಲು, ಇದನ್ನು ಮುಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಮುಟ್ತಾ ಇದ್ರು, ಬಟ್ ನನಗಂತೂ ಸಿಗಲಿಲ್ಲ. ಕೆಲವೊಬ್ರಿಗಷ್ಟೇ ಟಚ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ತು. ಅಲ್ಲಿ ಪೇ ಮಾಡಿದ್ರೆ ಟೋಕನ್ ಕೊಡ್ತಾರೆ. ಸೊ ಇಲ್ಲಿ ಬಂದರೆ ಹರಕೆ ಕಾಯಿ ಸಿಗುತ್ತೆ. ನಾವು 3, 5, 7 ಆ ಥರ ಅಂದ್ಕೋಬೋದಂತೆ. ಅದನ್ನು ಅಲ್ಲಿ ದೇವ್ರ ಹತ್ರ ಸಂಕಲ್ಪ ಮಾಡಿಸಿ ಅದಾದಮೇಲೆ ನಾವು ಅಲ್ಲಿ ಕಟ್ಬೋದಂತೆ. ಸೊ ಇವಾಗ ತೊಗೊಳ್ಕೊತೀವಿ. ಇಲ್ಲಿ ಹರಕೆ ಕಾಯಿ ಕೊಡ್ತಾರೆ. ಇಲ್ಲಿ ಮೌನ ಇಲ್ಲಿ ಎಂಟ್ರಿ. ತೋರಿಸ್ದೆ. ಚಾಮುಂಡೇಶ್ವರಿ ಹತ್ರ ಸಂಕಲ್ಪದ ಕಾಯಿನ ತೊಗೊಂಡೋಗಿ ಸಂಕಲ್ಪ ಮಾಡಿಸ್ಕೊಂಡು ಬಂದು ಇಲ್ಲಿ 7 ರೌಂಡ್ ಹಾಕಬೇಕು. 7 ಸುತ್ತಬಿಟ್ಟು ಅದಾದಮೇಲೆ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿನ ಕಟ್ಟಬೇಕು. ಸೊ ಅದನ್ನ ನೆರವೇರಿದ್ರೆ ನಾವೆಷ್ಟು ಸಲ ಅಂದ್ಕೊಂಡಿರ್ತೀವಿ ಅಷ್ಟು ಸಲ ಬರ್ಬೋದು. ಸೊ ನೋಡಿ, ಚಾಮುಂಡೇಶ್ವರಿ ದೇವಿನ ನೋಡೋಕ್ಕೆ 2 ಕಣ್ಣು ನಿಜವಾಗ್ಲೂ ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಇವಾಗ ದರ್ಶನ ಎಲ್ಲ ಆಯಿತು. ಎಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ಜನನೇ ಇರಲಿಲ್ಲ. ಸೊ ಲಕ್ಕಿ ಇವತ್ತು ತುಂಬ ಫ್ರೀ ಅಂದರೆ ಫ್ರೀ ಇತ್ತು. ಇವಾಗ ಹಳ್ಳಿ ಅಂಗಡಿ ಅಂತ
ನಮ್ಮ ಅಕ್ಕ ಅವರೇನೋ ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀವಿ. ಹೆಂಗಿತ್ತು ದರ್ಶನ? ಚೆನ್ನಾಗಿತ್ತು. ಏನನ್ನಿಸ್ತು? ಅದಿನ್ನು ಡಿಸ್ಕೋ ಲೈಟ್ಸ್ ಇದೆ, ಅದು ನನಗೆ ಬರಲ್ಲ. ಇನ್ನು ಔಟ್ ಕೊಟ್ಟು ನೋಡು ಈಗ ಆಗ್ಸಲ್ಲ. ಸೊ ಅಲ್ಲಿಂದ ಹೊರಟಾಗ ಆಲ್ಮೋಸ್ಟ್ 6:30 ಆಗಿತ್ತು. ನಮ್ಮ ಹಾಸನ್ ರೀಚ್ ಆದಾಗ 8:15 or 8:30 ಆಗಿತ್ತು ಅನಿಸುತ್ತೆ. ಹಾಯ್. ಬಾಯ್. ಸೊ ಗೈಸ್, ಇವಾಗ ನಮ್ಮ ಅತ್ತಿಗೆ ಮನೆಗೆ ಬಂದು ಅಲ್ಲಿ ಅಕ್ಕವ್ರನ್ನೆಲ್ಲ ಡ್ರಾಪ್ ಮಾಡಿ ಇವಾಗ ನಮ್ಮ ಮನೆಗೆ ಹೋಗ್ತಿದ್ದೀವಿ. ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನವಂತೂ ಆ್ಯಕ್ಚುಲಿ. ಆ್ಯಂಡ್ ಬ್ರ್ಯಾಂಡ್ ಶೂಟ್ ಒಂದು ಕಡೆ ಖುಷಿ ಆಯಿತು. ಸಿಹಿಗೆ ಫಸ್ಟ್ ಆಪರ್ಚುನಿಟಿ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ನೋಡೋಣ, ಅಗೇನ್ 1 monthಗೆ ಒಂದ್ಸಲ ಆ ಥರ ಕರಿತೀನಿ ಅಂತ ಹೇಳಿದ್ದಾರೆ, ಏನಾಗುತ್ತೆ ಅಂತ. ಆ್ಯಂಡ್ ಅದಾದಮೇಲೆ ಗೌಡ್ಗೆರೆಯಲ್ಲಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಗೌಡ್ಗೆರೆ ದರ್ಶನ ಅಂತೂ ಚಾಮುಂಡೇಶ್ವರಿದು ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನಾವು ಅಂದ್ಕೊಂಡಿಲ್ಲ ಆ್ಯಕ್ಚುಲಿ ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಜನನೇ ಇರಲಿಲ್ಲ ಅಲ್ಲಿ. ಸೊ ಅದೊಂದು ತುಂಬ ಖುಷಿ ಆಯಿತು. ಏನೋ ಇವತ್ತಿನ ದಿನ ಎಲ್ಲ ತುಂಬ ಆಸಮಾಗಿತ್ತು. ಬ್ಯಾಂಗ್ಳೂರಿಂದ ಬಂದಿದ್ದೆ ಗೊತ್ತಾಗಿಲ್ಲ ಹಾಸನಿಗೆ. ಸೊ ಇವಾಗ ನಮ್ಮ ಮನೆಗೆ ಹೋಗಿ ಮಲ್ಕೊಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ನಾವು ಹಾಸನಾಂಬ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾಳೆ ನಾವು ಎಷ್ಟು ಗಂಟೆಗೆ ಹೋಗ್ತೀವಿ, ಎಷ್ಟು ಬೇಗ ದರ್ಶನ ಆಗುತ್ತೆ, ಅಲ್ಲೆಲ್ಲ ಹೇಗಿದೆ ವ್ಯವಸ್ಥೆ ಅಂತ ನಾಳೆ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟಾಟಾ ಬಾಯ್. ಬಾಯ್ ಹೇಳ್ಕಂದ ಚಿನಿ ಬಾಯ್. ಬಾಯ್ ಬಾಯ್.